ಅದಕ್ಕೆ ಬನ್ನಿ ಬನ್ನಿ ಬೇಗ ಬನ್ನಿ. ಎಲ್ಲಿಗೆ? ಯಾಕಿಷ್ಟು ಅರ್ಜೆಂಟಲ್ಲಿದೆಯಾ? ಈ ಸಲ ಕಪ್ ನಮ್ಮದೇ ಆಯ್ತಲ್ಲ, ಅದೇ ಖುಷಿಗೆ ಕ್ರಿಸ್ಪಿ ಚಿಕನ್ ಮಾಡ್ಕೊಡ್ತೀನಿ, ಪಟಾಪಟ ಅಂತ. ಬೇಗ ಬನ್ನಿ. ನಡಿ ಮಾಡಿಕೊಡು, ಬರ್ತೀನಿ. ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಎಲ್ಲ ನೋಡ್ಕೊಳ್ಳಿ ನೀವು. ಒಂದು ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆ ಹಣ್ಣು, ಲೇಸ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು. 2 ಮೊಟ್ಟೆ ತೊಗೊಂಡಿದ್ದೀನಿ. ಒಣಮೆಣ್ಸಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಕಾರ್ನ್ಫ್ಲೋರು, ಚಿಕನ್ ಮಸಾಲ, ಎಣ್ಣೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಬೌಲಿಗೆ ಚಿಕನ್ ಹಾಕ್ಕೊಂಡು 1 ಸ್ಪೂನ್ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ, ಕಾರ್ನ್ಫ್ಲೋರ್ ಹಾಕಿ ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಲಾಸ್ಟಲ್ಲಿ ನಿಂಬೆ ರಸ ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಈಗ ಅರ್ಧ ಗಂಟೆ ಆಗಿದ್ದೆ. ಈಗ ಒಂದು ಬಾಣಲಿಗೆ ಎಣ್ಣೆ ಕಾಯೋಕೆ ಇಟ್ಕೊಳ್ಳೋಣ. ಅದು ಎಣ್ಣೆ ಕಾಯೋಷ್ಟರಲ್ಲಿ ಒಂದು ಪ್ಲೇಟಿಗೆ ಚಿಪ್ಸ್ ಹಾಕ್ಕೊಂಡು ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಆದ ಚಿಕನ್ ಅದರಲ್ಲಿ ಒಂದೊಂದೇ ಚೆನ್ನಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊಳ್ಳೋಣ. ಎಷ್ಟು ಬೇಗ ಆಯಿತು ನೋಡಿ ಕ್ರಿಸ್ಪಿ ಚಿಕನ್. ಮಾಡೋದು ಈಸಿ, ತಿನ್ನೋಕ್ಕೂ ಟೇಸ್ಟಿ. ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ಪಟಾಪಟ ಅಂತ ಮಾಡ್ಕೊಂಡು ತಿನ್ಬೋದು, ಈಸಿಯಾಗೂ ಮಾಡ್ಕೊಂಡು ತಿನ್ಬೋದು, ಮತ್ತು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ತಿನ್ಬೋದು. ಕಪ್ ಗೆದ್ದಿರೋ ಖುಷಿಗೆ ಇಷ್ಟು ಬೇಗ ಬಂದು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಚಿಕನ್ ಮಾಡಿಕೊಟ್ಟಲ್ಲ, ಇನ್ನೂ ಖುಷಿ ಆಯಿತು ತಿಂದು. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಹೇಳ್ತಾನೆ ಹೇಗಿದೆ ಅಂತ ತಿಂದು. ಹೇಗಿದೆ ಮಗನೇ? ಸೂಪರಮ್ಮ. ಈ ಸಲ ಕಪ್ಪು ನಮ್ದೇ, ಕ್ರಿಸ್ಪಿ ಚಿಕನ್ನು ನಮ್ದೇ. ಫ್ರೆಂಡ್ಸ್, ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅತ್ತೆ. ನಾನು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿಯೇ ಇರುತ್ತದೆ.